ಹಾಯ್, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಬೇಸಿಕ್ ಕಾರ್ ಡ್ರೈವಿಂಗು ಯಾವ ಥರ ಇರಬೇಕು ಅನ್ನೋದೊಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಮೊದಲನೇದಾಗಿ ಇದು ಬಟನ್ ಸ್ಟಾರ್ಟು. ಕಾರಲ್ಲಿ ಎರಡು ಥರ ಇರುತ್ತೆ, ಒಂದು ಬಟನ್ ಸ್ಟಾರ್ಟ್ ಇರುತ್ತೆ, ಒಂದು ಕೀ ಸ್ಟಾರ್ಟ್ ಇರುತ್ತೆ, ಮತ್ತು ಆಟೋಮೆಟಿಕ್ಕು ಇರುತ್ತೆ, ಮ್ಯಾನ್ಯುಯಲ್ಲು ಇರುತ್ತೆ. ನನ್ನ ಕಾರ್ ಬಂದ್ಬಿಟ್ಟು ಮ್ಯಾನ್ಯುಯಲ್ ಇದು. ಅದಕ್ಕೋಸ್ಕರ ಮ್ಯಾನ್ಯುಯಲಲ್ಲಿ ಯಾವ ಥರ ಇದೆ ಅನ್ನೋದು ತೋರಿಸ್ತೀನಿ. ಇದು ಮ್ಯಾನ್ಯುಯಲ್ಲು. ಆಟೋಮೆಟಿಕ್ ಕೂಡ ಇರುತ್ತೆ. ಫೋರ್ಡ್ ಇಕೋ ಸ್ಪೋರ್ಟ್ಸಲ್ಲಿ ಆಟೋಮೆಟಿಕ್ ಯಾವುದೇ ಬಂದು ಪೆಟ್ರೋಲ್ ಬರುತ್ತೆ. ಇದು ಮ್ಯಾನ್ಯುಯಲ್ ಡೀಸೆಲ್, ಇದು ಟೈಟಾನಿಯಂ ಬರುತ್ತೆ. ಇದು ಸ್ಟೀರಿಂಗ್ ಬಂದ್ಬಿಟ್ಟು ಕಂಪ್ಲೀಟು ಇದು ಒಂದು ಸ್ವಲ್ಪ ಪವರ್ ಸ್ಟೇರಿಂಗಲ್ಲಿ ಸ್ವಲ್ಪ ಸಿಕ್ಕಾಪಟ್ಟೆ ಸ್ಮೂತ್ ಇದೆ. ಇದು ನಮಗೆ ಯಾವುದೇ ಕಾರಣಕ್ಕೂ ನಮಗೆ ಹಾರ್ಡ್ ಅನಿಸಲ್ಲ. ತುಂಬ ಏನೋ ಗಾಡಿ ಇಳಿಬೇಕಾದ್ರೆ ಇದು ಮಾಡಬೇಕಾದ್ರೆ ತುಂಬ ಸ್ಮೂತಾಗಿದೆ. ಪ್ಲಸ್ ಅದ್ರ ಜೊತೆಗೆ ಯಾವತ್ತೇ ಆಗಲಿ ಗಾಡಿ ಸ್ಟಾರ್ಟ್ ಮಾಡಬೇಕಾದ್ರೆ ನಾವು AC ಗೀಸಿ ಎಲ್ಲ ಆಫ್ ಮಾಡಿರಬೇಕು. ಯಾಕೆ ಎಲ್ಲ ಥರದಲ್ಲಿ ಆಫ್ ಮಾಡಿದರೆ ನಮಗೆ ತುಂಬ ಇದಾಗುತ್ತೆ. ಯಾವುದೇ ಕಾರಣಕ್ಕೂ ಪವರ್ ಜಾಸ್ತಿ ಹೇಳ್ಕೊಳಲ್ಲ ಬ್ಯಾಟ್ರಿಲಿ. ನಮಗೆ ಬ್ಯಾಟ್ರಿ ಲೈಫ್ ತುಂಬ ಚೆನ್ನಾಗಿ ಬರುತ್ತೆ. ಮೊದಲನೇದಾಗಿ ಇವಾಗ ಹ್ಯಾಂಡ್ ಬ್ರೇಕ್ ಎಲ್ಲ ಆಮೇಲೆ ಎತ್ತೋಣ. ಫಸ್ಟು ಯಾವಾಗಲೇ ಆಗಲಿ ಗಾಡಿ ಫಸ್ಟ್ ಗೇರಲ್ಲೇ ಇರಬೇಕು, ಇಲ್ಲಾಂದರೆ ರಿವರ್ಸ್ ಬಂದುಬಿಡುತ್ತೆ, ಇಲ್ಲಾಂದರೆ ಮುಂದೆ ಹೊಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಗೇರಲ್ಲೇ ಇಟ್ಟಿರಬೇಕು. ಅದಾದಮೇಲೆ ಮೊದಲನೇದು ನಾವು ಇವಾಗ ಸ್ಟಾರ್ಟಿಂಗ್ ಹೇಳ್ಕೊಡ್ತೀನಿ ನೋಡಿ. ಇವಾಗ ನೋಡಿ, ಇದು ಕ್ಲಚ್, ಇದು ಬ್ರೇಕ್, ಇದು ಆಕ್ಸಿಲೇಟರ್. ಯಾವಾಗಲೇ ಆಗಲಿ ನಾವು ಇಮಿಡಿಯೇಟಾಗಿ ಫುಲ್ಲು ಕ್ಲಚ್ ಹಿಡ್ದು ಬ್ರೇಕ್ ಹಿಡ್ದು ಇದು ಮಾಡಬೇಕಾದ್ರೆ ನಾವು ಎಕ್ಸ್ಲೇಟ್ರ್ ಪ್ರೆಸ್ ಆಗ್ತಿದ್ದಂಗೆ ಬ್ರೇಕ್ ಮೇಲೆ ಬಂದ್ಬಿಡ್ಬೇಕು ಕಾಲು. ಅದು ಮಾತ್ರ ಇದು ಮಾಡ್ಕೊಳ್ಳಿ. ಅದು ನೆಕ್ಸ್ಟ್ ಹೇಳ್ಕೊಡ್ತೀನಿ ನಾನು. ಯಾವಾಗಲೇ ಆಗಲಿ ಇವಾಗ ಸ್ಟಾರ್ಟ್ ಮಾಡಬೇಕಾದ್ರೆ ನಾವು ಗಾಡಿನ ಫಸ್ಟು ಕ್ಲಚ್ ಹಿಡಿಬೇಕು, ಆಮೇಲೆ ಬ್ರೇಕ್ ಮೇಲೆ ಕಾಲು ಇರಲೇಬೇಕು. ಆಮೇಲೆ ಮೊದಲನೇದಾಗೆ ನಾವು ಇಟ್ಕೊಂಡಿದ್ದಕ್ಕನೇ ನಾವು ಗಾಡಿ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಮೇಲೆ ನಾವು 2 ನಿಮಿಷ ಗಾಡಿನ ಇಂಜಿನ್ನು ಹೀಟಾಗಲಿ ಅಂತಲೇ ಬಿಟ್ಬಿಡ್ಬೇಕು. ನಾವು ಅಟ್ಲೀಸ್ಟ್ ಒಂದು 30 ಸೆಕೆಂಡ್ ಆದ್ರೂ ನಾವು ಬಿಟ್ಟರೆ ಇದಾಗುತ್ತೆ ಗಾಡಿ. ಇಂಜಿನ್ನು ಹೀಟ್ ಆದಾದಮೇಲೆ ನಾವು ನೆಕ್ಸ್ಟ್ ಅದು ಫಸ್ಟ್ ಗೇರ್ ಹಾಕಿ ಯಾವತ್ತೇ ಆಗಲಿ ಹ್ಯಾಂಡ್ ಬ್ರೇಕ್ ಎತ್ತಬೇಕು. ಹ್ಯಾಂಡ್ ಬ್ರೇಕ್ ಎತ್ತಿದೀವ ಫಸ್ಟು ನೋಡ್ಕೋಬೇಕು. ಇಲ್ಲ ಅಂದರೆ ನೋಡಿ ಅಲ್ಲಿ ತೋರಿಸ್ತಾ ಇದೆ ರೆಡ್ ಸಿಂಬಲ್ಲು. ಹ್ಯಾಂಡ್ ಬ್ರೇಕ್ ಎತ್ತಿಲ್ಲ ಅಂದರೆ ಆ ಥರ ತೋರಿಸುತ್ತೆ. ನಾವು ಅಬ್ಸರ್ವೇಷನ್ ಮಾಡ್ತಾ ಇರಬೇಕು. ಯಾವಾಗಲೇ ನಾವು ಮುಂದ್ಗಡೆ ಹೋಗ್ಕೋಬೇಕು ಅಂದಾಗ ನಿಧಾನಕ್ಕೆ 10, 20, 30, 40 ಹಂಗೆ ಬಿಟ್ಕೋತಾ ಇರಬೇಕು. ಬ್ರೇಕ್ ಹಂಗೆ ಬಿಡ್ತಾ ಇರಬೇಕು. ಆ ಥರ ಬಿಡ್ತಾ ಇದ್ದರೆ ಗಾಡಿ ಹಂಗೆ ಮೂವ್ ಆಗ್ತಾ ಇರುತ್ತೆ ನೀಟಾಗಿ. ನಾವು ಗಾಡಿನ ಯಾವತ್ತೇ ಆಗಲಿ ಸ್ಟೇರಿಂಗ್ನ ಸ್ಟಡಿ ಮಾಡ್ಕೋತಾ ಇರಬೇಕು. ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್. ಅದು ಇಂಪಾರ್ಟೆಂಟ್ ಇರುತ್ತೆ. ಅದಕ್ಕೋಸ್ಕರ ನೋಡಿ ಮೂವ್ ಆಗ್ತಾ ಇದೆ ಗಾಡಿ, ಸ್ಟ್ರೈಟಾಗಿ ಮೂವ್ ಆಗ್ತಾ ಇದೆ. ನಾನು ಇವಾಗ ಲೆಫ್ಟ್ ಟರ್ನ್ ನೋಡಿಬೇಕು, ಅಲ್ಲಿ ಮುಂದ್ಗಡೆ ಟಚ್ ಆಗುತ್ತೆ. ಅದಕ್ಕೆ ಏನು ಮಾಡ್ಕೊ ಲೈಟಾಗಿ ರೈಟ್ಗೆ ಎಳ್ಕೊಂಡು ತುಂಬ ನಿಧಾನಕ್ಕೆ ನೋಡಿ. ಯಾವತ್ತೇ ಆಗಲಿ ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರೋದು ಇಂಜಿನ್ ಫೀಲ್ ಮಾಡ್ಬೇಕು. ನಾವು ಫಸ್ಟ್ನೇ ಗೇರಲ್ಲಿ ಇಂಜಿನ್ ಯಾವ ಥರ ಸೌಂಡ್ ಮಾಡುತ್ತೆ, ಸೆಕೆಂಡ್ನೇ ಗೇರಲ್ಲಿ ಯಾವ ಥರ ಸೌಂಡ್ ಮಾಡುತ್ತೆ, ಆ ಥರ ಮಾಡ್ಕೋಬೇಕು. ನೋಡಿರಿ ಇಷ್ಟೇ ನೀಟಾಗಿ ಹೋಗ್ತಾಯಿದೆ. ಬರೀ ನಾನು ಆಕ್ಸಿಲೇಟ್ರೇ ಒತ್ತಿಲ್ಲ ನಾನು. ನೋಡಿ ಬರೀ ಕ್ಲಚ್ಚಲ್ಲಿ ಹೋಗ್ತಾಯಿದೆ ಗಾಡಿ. ಬ್ರೇಕ್ ಮೇಲೆ ಯಾವಾಗಲೂ ಕಾಲಿರಬೇಕು. ನೋಡಿ ಕ್ಲಚ್ ಬಿಡ್ತಾ ಹೂವು ಆದಂಗೆ ಹೋಗ್ತಾ ಇದೆ ನೀಟಾಗಿ.